ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಅಣ್ಣ ತಮ್ಮಂದಿರ ಆಸ್ತಿ ಪಾಲಿನ ಕುರಿತಂತೆ ಯಾವ ರೀತಿಯ ಹಕ್ಕುಗಳು ಇರುತ್ತೆ, ಅಣ್ಣ ಮತ್ತು ತಮ್ಮಂದಿರ ಸ್ವಯಾರ್ಜಿತ ಆಸ್ತಿ ಒಟ್ಟು ಕುಟುಂಬಕ್ಕೆ ಸೇರುತ್ತಾ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಸರಿಯಾಗಿ ಭಾಗ ಆಗಿಲ್ವಾ, ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಒಬ್ಬ ಅಣ್ಣ ಅಥವಾ ತಮ್ಮ ಆಸ್ತಿ ಮಾರಾಟ ಮಾಡಿದರೆ ನಿಮ್ಮ ಹಕ್ಕಿಗಾಗಿ ಹೋರಾಟ ಹೇಗೆ, ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ ಬರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಂದರೆ ಫರ್ದರ್ ಕ್ಲಾರಿಫಿಕೇಶನ್ ಇದ್ದಲ್ಲಿ ಕಾಲ್ ಮಾಡ್ಬೋದು, ಬಟ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಕುಟುಂಬಗಳಲ್ಲಿ ಆಸ್ತಿ ವಿಚಾರವಾಗಿ ವಿವಾದಗಳು ನಡೀತಾನೆ ಇರುತ್ತೆ. ಅಣ್ಣ ತಮ್ಮಂದಿರ ಮಧ್ಯೆ ಆಸ್ತಿ ವಿವಾದ ಸರ್ವೇ ಸಾಮಾನ್ಯವಾಗಿರುತ್ತೆ. ಯಾರೋ ಒಬ್ಬರು ಅಣ್ಣನೋ ಅಥವಾ ತಮ್ಮನೋ ಎಲ್ಲ ಆಸ್ತಿಯನ್ನು ಇಟ್ಕೊಂಡಿರ್ತಾರೆ. ಅವರ ಅಣ್ಣ ತಮ್ಮಂದಿರಿಗೆ ಆಸ್ತಿಯನ್ನು ಕೊಟ್ಟಿರಲ್ಲ, ಅಥವಾ ಆಸ್ತಿಯ ಭಾಗವನ್ನು ಮಾಡ್ಕೊಳ್ದೇನೆ ಒಬ್ಬರಿಗೆ ಕಡಿಮೆ ಒಬ್ಬರಿಗೆ ಹೆಚ್ಚು ಅಂಥೇಳಿ ಅನುಭವಿಸ್ತಾ ಇರ್ತಾರೆ. ಈ ರೀತಿಯಲ್ಲಿ ಆಸ್ತಿ ಸ್ವಾಧೀನವನ್ನು ಪಡೆದುಕೊಂಡಿದ್ರೆ ಇದು ಕಾನೂನಿನ ಪ್ರಕಾರ ವ್ಯಾಲಿಡ್ ಅಂತ ಅನಿಸ್ಕೊಳ್ಳೋದಿಲ್ಲ. ವ್ಯಾಲಿಡ್ ಪಾರ್ಟಿಷನ್ ಆಗಬೇಕು ಅಂದರೆ ತಂದೆಯ ಮರಣದ ನಂತರ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು ಅಥವಾ ತಂದೆಯ ಸ್ವಯಾರ್ಜಿತ ಆಸ್ತಿ ಆಗಿರ್ಬೋದು. ತಂದೆಯ ಮರಣದ ನಂತರ ಎಲ್ಲವೂ ಕೂಡ ಜಾಯಿಂಟ್ ಪ್ರಾಪರ್ಟಿ ಆಗುತ್ತೆ. ಆಗ ಪಿತ್ರಾರ್ಜಿತ ಆಸ್ತಿ ಮತ್ತು ತಂದೆಯ ಆಸ್ತಿಯನ್ನು ಎಲ್ಲ ಮಕ್ಕಳು ಸಮಾನವಾಗಿ ಹಂಚ್ಕೊಳ್ಬೇಕಾಗತ್ತೆ. ಸಮಾನವಾಗಿ ವಿಭಾಗ ಪತ್ರದ ಮೂಲಕ ಹಂಚ್ಕೊಳ್ಬೇಕಾಗತ್ತೆ. ಆ ವಿಭಾಗ ಪತ್ರ ನೋಂದಣಿ ಆಗಲೇಬೇಕು. ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಮಾತ್ರ ವ್ಯಾಲಿಡ್ ಅಂತ ಅನಿಸ್ಕೊಳ್ಳುತ್ತೆ. ವಿಭಾಗ ಪತ್ರದ ಮೂಲಕ ಆಸ್ತಿ ಹಂಚ್ಕೊಳ್ತಿದ್ದೀರಾ ಅಂದರೆ ಎಲ್ಲರೂ ಕೂಡ ಸಮಾನವಾಗೇ ತಗೋಬೇಕು ಅಂತ ಇಲ್ಲ. ಹೆಣ್ಮಕ್ಳು ಆಸ್ತಿಯ ಬದಲಾಗಿ ಹಣವನ್ನು ತಗೊಳ್ಬೋದು. ಆಸ್ತಿಯನ್ನು ತವರಿನಲ್ಲಿರುವ ಅಣ್ಣ ತಮ್ಮಂದಿರಿಗೆ ಬಿಟ್ಟು ಕೊಡ್ಬೋದು. ಅಣ್ಣ ತಮ್ಮಂದಿರಲ್ಲೇ ಒಬ್ಬ ಅಣ್ಣ ಕಡಿಮೆ ತಗೊಂಡು ತಮ್ಮನಿಗೆ ಜಾಸ್ತಿ ಕೊಡ್ಬೋದು. ಅಣ್ಣ ಬೇರೆ ಕಡೆ ಸರ್ಕಾರಿ ನೌಕರಿಯಲ್ಲಿದ್ದು ತಮ್ಮ ಕೃಷಿಕನಾಗಿದ್ದರೆ ಆತನಿಗೆ ಹೆಚ್ಚಿನ ಆಸ್ತಿಯನ್ನು ಕೊಟ್ಟು ತಾನು ಕಡಿಮೆ ಪಡೆದುಕೊಳ್ಬಹುದು. ಹೀಗೆ ಹೆಚ್ಚು ಕಡಿಮೆಯಾಗಿ ಕೂಡ ವಿಭಾಗವನ್ನು ಮಾಡಿಕೊಳ್ಬಹುದು. ಆ ವಿಭಾಗ ಎಲ್ಲರೂ ಒಪ್ಪಿ ಸಹಿ ಮಾಡಿ ನೋಂದಣಿ ಮಾಡಿಸಿದ್ರೆ ಅದನ್ನ ಕಾನೂನಿನ ಪ್ರಕಾರ ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಈಗ ಅಣ್ಣ ತಮ್ಮನಿಗೆ ಆಸ್ತಿಯನ್ನು ಹೆಚ್ಚು ಕೊಟ್ಟಿರ್ತಾನೆ, ಅಥವಾ ಹೆಣ್ಣು ಮಕ್ಕಳು ಆಸ್ತಿಯ ಬದಲಾಗಿ ಹಣವನ್ನು ಪಡೆದುಕೊಂಡಿರ್ತಾರೆ. ತುಂಬ ವರ್ಷಗಳ ನಂತರ ಆಸ್ತಿ ಸರಿಯಾಗಿ ಪಾಲಾಗಿಲ್ಲ, ನಮಗೆ ಸಮಾನ ಹಕ್ಕು ಬೇಕು ಅಂತ ಆ ಪಾರ್ಟಿಷನ್ ವಿರುದ್ಧ ನಡೆದುಕೊಳ್ಳಿಕ್ಕೆ ಬರಲ್ಲ. ಯಾಕಂದರೆ ಎಲ್ಲರೂ ಕೂಡ ಸಮ್ಮತದಿಂದ ಒಪ್ಪಿ ನೋಂದಣಿಯನ್ನು ಮಾಡಿಸಿ ಅವರವರ ಭಾಗವನ್ನು ಪಡೆದ ಮೇಲೆ ಮುಗೀತು. ಮತ್ತೆ ಮತ್ತೆ ಪಾಲು ಸರಿಯಾಗಿಲ್ಲ, ನನಗೆ ಜಾಸ್ತಿ ಬೇಕು, ಕಡಿಮೆ ಆಗಿದೆ ಅಂತೆಲ್ಲ ಹೇಳಲಿಕ್ಕೆ ಬರೋದಿಲ್ಲ. ಏನೇ ಇದ್ದರೂ ಕೂಡ ನೀವು ವಿಭಾಗ ಮಾಡಿಕೊಳ್ಳುವಂತಹ ಸಮಯದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಸರಿಯಾಗಿ ಮಾತಾಡಿಕೊಂಡು ವಿಭಾಗವನ್ನು ಮಾಡ್ಕೊಳ್ಬೇಕು. ಮತ್ತೊಂದು ಅಂದ್ರೆ ನಿಮ್ಮ ಅಣ್ಣ ತಮ್ಮಂದಿರಲ್ಲಿ ಯಾರೋ ಒಬ್ರು ಸಂಪೂರ್ಣ ಪಿತ್ರಾರ್ಜಿತ ಆಸ್ತಿಯನ್ನ ಅನುಭವಿಸ್ತಾ ಇರ್ತಾರೆ. ನೀವು ಬೇರೆ ಕಡೆ ಕೆಲಸಕ್ಕೆ ಅಂತ ಬಂದಿರ್ತೀರಾ. ತುಂಬಾ ವರ್ಷಗಳ ನಂತರ ಪಿತ್ರಾರ್ಜಿತ ಆಸ್ತಿಯ ನಿಮ್ಮ ಪಾಲನ್ನ ಕೊಡಿ ಅಂತ ಕೇಳ್ತೀರಾ. ಬಟ್ ಅವರು ಕೊಡ್ಲಿಕ್ಕೆ ರೆಡಿ ಇರೋದಿಲ್ಲ. ನಾನು ಕೊಡಲ್ಲ, ನಾನು ತುಂಬಾ ವರ್ಷಗಳಿಂದ ಆಸ್ತಿಯನ್ನ ನೋಡ್ಕೊಂಡು ಬರ್ತಾ ಇದ್ದೀನಿ, ಡೆವಲಪ್ ಮಾಡಿದ್ದೀನಿ, ನಾನು ನಿಮ್ಗೆ ಆಸ್ತಿನ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಆಗ ನೀವು ಪಾರ್ಟಿಷನ್ ಸೂಟನ್ನು ಹಾಕಬೇಕಾಗತ್ತೆ. ನ್ಯಾಯಾಲಯದ ಮೂಲಕ ನಿಮ್ಮ ಪಾಲನ್ನು ಪಡೆದುಕೊಳ್ಳಲಿಕ್ಕೆ ಆಪ್ಷನ್ ಇರುತ್ತೆ. ನಿಮ್ಮದು ಪಿತ್ರಾರ್ಜಿತ ಆಸ್ತಿ ಆಗಿರೋದ್ರಿಂದ, ನೀವು ಪಿತ್ರಾರ್ಜಿತ ಆಸ್ತಿಗೆ ಸಮಾನ ಹಕ್ಕುದಾರರಾಗಿರೋದ್ರಿಂದ ನಿಮ್ಮ ಪಾಲು ನಿಮಗೆ ಬಂದೇ ಬರುತ್ತೆ. ಪಿತ್ರಾರ್ಜಿತ ಆಸ್ತಿಗೆ ಎಲ್ಲ ಮಕ್ಕಳು ಕೂಡ ಸಮಾನ ಹಕ್ಕುದಾರರಾಗಿರ್ತಾರೆ. ಇದನ್ನು ತಿಳಿದುಕೊಂಡು ನಿಮ್ಮಲ್ಲೇ ಬಗೆಹರಿಸ್ಕೊಂಡು ಆಸ್ತಿ ಹಂಚಿಕೆ ಮಾಡಿಕೊಂಡು ವಿಭಾಗ ಪತ್ರವನ್ನು ಮಾಡಿ ನೋಂದಣಿ ಮಾಡಿಸಿದ್ರೆ ತುಂಬಾ ಉತ್ತಮ ಅಂತಲೇ ಹೇಳ್ತೀನಿ. ತುಂಬ ಜನಕ್ಕೆ ಗೊಂದಲ ಇರುತ್ತೆ. ಅಣ್ಣನ ಸ್ವಯಾರ್ಜಿತ ಆಸ್ತಿಯಲ್ಲಿ ತಮ್ಮ ಪಾಲನ್ನು ತಗೋಬಹುದಾ, ಅಥವಾ ತಮ್ಮನ ಸ್ವಯಾರ್ಜಿತ ಆಸ್ತಿಯಲ್ಲಿ ಅಣ್ಣ ಪಾಲನ್ನು ಕೇಳಬಹುದಾ ಅಂಥೇಳಿ. ಸ್ವಯಾರ್ಜಿತ ಆಸ್ತಿ ಅಂದರೆ ಹೆಸರಲ್ಲೇ ಇರೋ ಹಾಗೆ ಅವರ ಸ್ವಂತ ಗಳಿಕೆಯಿಂದ ಖರೀದಿಸಿರುವಂತಹ ಆಸ್ತಿ ಆಗಿರುತ್ತೆ. ಅವರು ಯಾವುದೋ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ಬೋದು, ಅಥವಾ ಸರ್ಕಾರಿ ಕೆಲಸದಲ್ಲಿದ್ದರೂ ಕೂಡ ಅವರಿಗೆ ಬರುವಂತಹ ಒಂದು ಸಂಬಳದ ಉಳಿತಾಯ ಮತ್ತು ಬ್ಯಾಂಕ್ ಲೋನನ್ನು ಪಡೆದು ಖರೀದಿಯನ್ನು ಮಾಡಿರ್ತಾರೆ. ಆ ಆಸ್ತಿಯಲ್ಲಿ ಅಣ್ಣ ತಮ್ಮಂದಿರು ಪಾಲನ್ನು ಕೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅವ್ರ ಹತ್ರ ತಿಂಗಳ ಸಂಬಳದ ಒಂದು ದಾಖಲೆ ಇರುತ್ತೆ, ಲೋನ್ ಪಡೆದಿರುವಂತಹ ದಾಖಲೆ ಇರುತ್ತೆ. ಇದೆಲ್ಲದರ ಆಧಾರದ ಮೇಲೆ ಅವರ ಸ್ವಯಾರ್ಜಿತ ಆಸ್ತಿ ಅಂತಾನೆ ಪ್ರೂವ್ ಆಗುತ್ತೆ. ಅದರಲ್ಲಿ ಆಸ್ತಿ ಖರೀದಿಸಿದವನ ಹೊರತಾಗಿ ಬೇರೆ ಯಾರಿಗೂ ಕೂಡ ಹಕ್ಕಿರೋದಿಲ್ಲ. ಅದೇ ಅಣ್ಣ ತಮ್ಮಂದಿರಲ್ಲಿ ಒಬ್ಬ ಅಣ್ಣನೋ ಅಥವಾ ತಮ್ಮನೋ ಪಿತ್ರಾರ್ಜಿತ ಆಸ್ತಿಯಲ್ಲೇ ಕೃಷಿಯನ್ನ ಮಾಡ್ತಾ ಇರುವಂತವ್ರು ಇರ್ತಾರೆ. ಕೃಷಿಯನ್ನೇ ಮಾಡ್ತಾ ಇದ್ದು ಅದರ ಲಾಭದ ಹಣದಿಂದ ಆಸ್ತಿಯನ್ನ ಖರೀದಿಸಿದ್ರೆ ಅದು ಒಟ್ಟು ಕುಟುಂಬದ ಆಸ್ತಿ ಆಗುತ್ತೆ. ಅದರಲ್ಲಿ ಎಲ್ಲ ಅಣ್ಣ ತಮ್ಮಂದಿರಿಗೂ ಕೂಡ ಪಾಲು ಸಿಗುತ್ತೆ. ಹಾಗೆ ಒಬ್ಬ ಅಣ್ಣ ದೊಡ್ಡ ಸಂಬಳದ ಕೆಲಸದಲ್ಲಿ ಇರ್ತಾನೆ. ಆತ ತನ್ನ ತಂದೆಯ ಹೆಸರಿನ
ಹೆಸರಿನಲ್ಲಿ ಆಸ್ತಿಯನ್ನು ಖರೀದಿಸ್ತಾನೆ. ಆಗ ತಂದೆಯ ಹೆಸರಿಗೆ ಎಲ್ಲ ದಾಖಲೆಗಳು ಇರುತ್ತೆ. ತಂದೆಯ ಮರಣದ ನಂತರ ಎಲ್ಲ ಮಕ್ಕಳಿಗೂ ಕೂಡ ಸಮಪಾಲು ಬರುತ್ತೆ ಹೊರತು ಯಾರು ತನ್ನ ಹಣದಲ್ಲಿ ತಂದೆಗೆ ಆಸ್ತಿಯನ್ನು ಖರೀದಿ ಮಾಡಿಕೊಟ್ಟಿದ್ರೋ ಅವ್ರಿಗೆ ಮಾತ್ರ ಹಕ್ಕು ಹೋಗೋದಿಲ್ಲ. ಯಾಕಂದರೆ ಇದು ಕುಟುಂಬದ ಅಂದರೆ ಒಟ್ಟು ಕುಟುಂಬದ ಆಸ್ತಿ ಅಂತಾನೆ ಆಗುತ್ತೆ, ನೆನಪಿರಲಿ. ಹಾಗೆ ಒಬ್ಬ ಅಣ್ಣನಿಗೋ ಅಥವಾ ತಮ್ಮನಿಗೋ ಮರಣ ಶಾಸನದಿಂದನೋ ಅಥವಾ ದಾನಪತ್ರದ ಮೂಲಕ ಆಸ್ತಿ ಬಂದಿದ್ರೆ ಅದರಲ್ಲಿ ಬೇರೆ ಯಾರೂ ಕೂಡ ಹಕ್ಕನ್ನು ಕೇಳಲಿಕ್ಕೆ ಬರೋದಿಲ್ಲ. ಅವರೊಬ್ಬರೇ ಅದಕ್ಕೆ ಹಕ್ಕದಾರರಾಗಿರ್ತಾರೆ. ಹಾಗೆ ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ನಿಮಗೆ ತಿಳಿಯದೇನೆ ನಿಮ್ಮ ಒಬ್ಬ ಅಣ್ಣನೋ ಅಥವಾ ತಮ್ಮನೋ ಮಾರಾಟವನ್ನು ಮಾಡಿದರೆ ಅದರ ವಿರುದ್ಧ 12 ವರ್ಷದ ಒಳಗೆ ದಾವೆಯನ್ನು ಹೂಡಿ ನಿಮ್ಮ ಪಾಲನ್ನು ನೀವು ಪಡೆದುಕೊಳ್ಬಹುದು. ಮಾರಾಟ ಆದ 3 ವರ್ಷಗಳಲ್ಲಿ ದಾವೆಯನ್ನು ಹೂಡಿದರೆ ನಿಮ್ಮ ಪ್ರಾಪರ್ಟಿ ನಿಮ್ಮ ಕೈ ತಪ್ಪಿ ಹೋಗೋದಿಲ್ಲ. ಅದೇ ನಿಮಗೆ ಆಸ್ತಿ ಮಾರಾಟ ಆಗಿರುವಂಥದ್ದು ತಿಳಿದೇ ಇರಲ್ಲ ಅಂತಿದ್ದಾಗ ಅಟ್ಲೀಸ್ಟ್ ಒಂದು 12 ವರ್ಷದ ಅವಧಿಯ ಒಳಗಾದರೂ ದಾವೆಯನ್ನು ಹೂಡಲೇಬೇಕಾಗತ್ತೆ. ಆಗ ನಿಮ್ಮ ಆಸ್ತಿಯನ್ನು ನೀವು ಪಡೆದುಕೊಳ್ಬಹುದು. ಹೀಗೆ ಆಸ್ತಿಯ ವಿಚಾರಗಳಲ್ಲಿ ತುಂಬ ಗೊಂದಲಗಳು ಇರುತ್ತೆ. ಬಟ್ ಸರಿಯಾದ ಕಾನೂನು ಮಾಹಿತಿ ತಿಳಿದಿದ್ರೆ ನಿಮಗೆ ಯಾರೂ ಕೂಡ ಮೋಸ ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.